ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು S2N ಕನ್ನಡ ಟೆಕ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಬನ್ನಿ. ಫಸ್ಟು ನೀವು ಡೈರೆಕ್ಟ್ ಲಿಂಕ್ ಬೇಕಂತಂದರೆ ನೀವು ಫಸ್ಟು freejobalert.comಗೆ ನೀವು ಈ ವೆಬ್ಸೈಟ್ಗೆ ಬರಬೇಕಾಗತ್ತೆ. ವೆಬ್ಸೈಟ್ ಬಂದು ಕೂಡಲೇ ನಿಮಗೆ ಒಂದು ಆಲ್ ಇಂಡಿಯಾ ಗೌರ್ನಮೆಂಟ್ ಜಾಬ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಂಗೆ ಕೆಳಗೆ ಬನ್ನಿ. ಕೆಳಗೆ ಬಂದು ನಿಮಗೆ ಇಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಇದೆಯಲ್ಲ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಂಗೆ ಕೆಳಗೆ ಬನ್ನಿ. ನೋಡಿ ಪೋಸ್ಟ್ ನಿಮಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಇಂಡಿಯನ್ ಕೋಸ್ಟ್ ಗಾರ್ಡ್ ನಾವಿಕ್ 2025 ಆನ್ಲೈನ್ ಫಾರ್ಮ್. ನಿಮಗೆ ಟೋಟಲ್ ವೇಕೆನ್ಸಿ ಬಂದು ನಿಮಗೆ 300 ಇದೆ. 300 ವೇಕೆನ್ಸಿ ಇದೆ. ನಿಮಗೆ 300 ವೇಕೆನ್ಸಿ ಇದೆ. ಬನ್ನಿ, ಹಾಗೆ ಕೆಳಗೆ ಬನ್ನಿ. ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 300. ಏನು ಇದೆ ನೋಡಿ, ಪೋಸ್ಟು 300, ಅಪ್ಲಿಕೇಶನ್ ಫೀಸು 300. ತುಂಬ ಇದಾಗಿದೆ. ನಿಮಗೆ ಸ್ಟಾರ್ಟಿಂಗ್ ಡೇಟ್ ಅಪ್ಲೈ ಬಂದು ಅವಲೇ 11/2 ಸ್ಟಾರ್ಟ್ ಆಗಿದೆ. ಇನ್ನು ಮುಗಿಯೋದು ನಿಮಗೆ ಮೇನ್ ಬೇಕಾಗಿರೋದು ಮುಗಿಯೋದು 25/02/2025 ಒಳಗೆ ನಿಮಗೆ ಮುಕ್ತಾಯ ಆಗುತ್ತೆ. ನೀವು ಆದಷ್ಟು 24 ಒಳಗೇ ನೀವು ಅಪ್ಲಿಕೇಶನ್ನ ಮುಗಿಸ್ಕೊಳ್ಬೇಕಾಗತ್ತೆ. ಲಾಸ್ಟ್ ದಿನ ಏನಂತಂದರೆ ತುಂಬ ಜನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಅಪ್ಲಿಕೇಶನ್ನು ಓಪನ್ ಆಗಲ್ಲ, ಸರ್ವರ್ ಅಂತ ಬರ್ತಾ ಇರುತ್ತೆ. ಹಾಗಾಗಿ 23-24 ಒಳಗೆ ಮುಗಿಸ್ಕೊಂಡ್ಬಿಡಿ. ಆದಷ್ಟು ಇನ್ನೂ ಬೇಗನೆ ಮುಗಿಸ್ಕೊಂಡ್ಬಿಡಿ. 23 ಒಳಗೆ ಮುಗಿಸ್ಕೊಂಡ್ಬಿಡಿ ನೀವು ಇನ್ನು ಆದಷ್ಟು. ಈ ಕೊನೆ ಮೂಮೆಂಟಲ್ಲಿ ತುಂಬ ಜನ ಅಪ್ಲೈ ಮಾಡೋರು ಇರ್ತಾರಲ್ಲ, ಹಾಗಾಗಿ ನಿಮಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಏಜ್ ಲಿಮಿಟ್ ಬಂದು ನಿಮಗೆ 18ಇಂದ 25 ವರ್ಷದೊಳಗಿರೋರು ನೀವು ಅಪ್ಲೈ ಮಾಡ್ಕೊಳ್ಬೋದು. ಹೈಟ್ ಬಂದು ನಿಮಗೆ 157 ಸೆಂಟಿಮೀಟರ್ ಇರಬೇಕು. 60 ಸೆಂಟಿಮೀಟರ್ ಒಳಗಿರೋರು ಆರಾಮ್ಸಾಗಿ ಅಪ್ಲೈ ಮಾಡ್ಕೊಬೋದು. 157 ಮೇಲೆ ಇರಬೇಕು. 157 ಇದ್ರೂ ಪರವಾಗಿ ನಡೆಯುತ್ತೆ. ನೋಡಿ, ಚೆಸ್ಟು 5 ಸೆಂಟಿಮೀಟರು ಮಿನಿಮಮ್ ಎಕ್ಸ್ಪೆನ್ಷನ್ ಆಗಬೇಕು. ಇಯರಿಂಗು ನಾರ್ಮಲ್ ಆಗಿರಬೇಕು, 2 ಕಿವಿಗಳು ಆಗಿರಬೇಕು. ಪೋಸ್ಟ್ ನೇಮ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಒಂದು ನಿಮಿಷ ಗೈಸ್. ಬನ್ನಿ, ನಾವಿಕ್ GD 260 ಪೋಸ್ಟ್ ಇದೆ. 12th ಪಾಸ್ಡ್ ಇನ್ ಸೈನ್ಸ್, PCMB PCB ಎನಿವನ್ ಸೈನ್ಸ್ ಆಗಿರಬೇಕು. ಮೇಯ್ನು ಫಿಸಿಕ್ಸ್ ಮ್ಯಾಥ್ಸು ಇರಲೇಬೇಕು. ಇನ್ನು 10th ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚ್ ಅವರು 10th. ನಾವಿಕ್ GD ಪೋಸ್ಟ್ ಎಷ್ಟಿದೆ ಅಂತಂದರೆ 260 ಇದೆ. ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚು 40 ಇದೆ. ಟೋಟಲ್ 300 ಪೋಸ್ಟ್ ಇದೆ. ಸೈನ್ಸ್ ಅವರು ಡೊಮೆಸ್ಟಿಕ್ ಬ್ರ್ಯಾಂಚ್ಗೂ ಅಪ್ಲೈ ಮಾಡ್ಕೋಬೋದು. ಆದರೆ ನಾವಿಕ್ 10th ಪಾಸಾಗಿ ಸೆಕೆಂಡ್ PU ಬೇರೆ ಫೀಲ್ಡ್ ಇರೋರು ಅಪ್ಲೈ ಮಾಡೋಕ್ಕಾಗಲ್ಲ. ಸೈನ್ಸೇ ಕೇಳಿರೋದವರು, ಹಾಗಾಗಿ ಸೈನ್ಸ್ ಅವರು ಅಪ್ಲೈ ಮಾಡ್ಕೊಬೇಕು. GD ಅವರು ಡೊಮೆಸ್ಟಿಕ್ ಬ್ರ್ಯಾಂಚ್ ಅಪ್ಲೈ ಮಾಡ್ಕೊಬೋದು. GD ಬೇಡ, ಡೊಮೆಸ್ಟಿಕ್ ಬ್ರ್ಯಾಂಚ್ ಬೇಕು ಅಂದರೆ ಡೊಮೆಸ್ಟಿಕ್ ಬ್ರ್ಯಾಂಚು ಅಪ್ಲೈ ಮಾಡ್ಕೊಬೋದು. ನಿಮಗೆ ಡೀಟೇಲ್ ನೋಟಿಫಿಕೇಷನ್ ಬೇಕಂತಂದರೆ ನೋಟಿಫಿಕೇಷನ್ ಅಂತ ಇದೆಯಲ್ಲ, ನೋಟಿಫಿಕೇಷನ್, ಇಲ್ಲಿ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ನೋಡ್ಕೊಳ್ಳಿ. ಆಗ ಅಪ್ಲೈ ಆನ್ಲೈನು ಡೀಟೇಲ್ ನೋಟಿಫಿಕೇಷನ್ನು ಬನ್ನಿ ಹೋಗೋಣ ಗೈಸ್. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಹಾಗಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನಾನು. ನಾವಿಕ್ GD 12th ಪಾಸ್ಡ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಅಂತ ಹೇಳಿದ್ನಲ್ಲ ನಾನು, ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸಲ್ಲೇ ಇರಬೇಕು ನೀವು. ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚ್ 10th ಪಾಸ್ಡ್ ಆಗಿರಬೇಕು.
CBSE ಕೇಳಿದ್ದಾರೆ, ಎನಿವನ್ NCERT ನಡೆಯುತ್ತೆ, ಪರವಾಗಿಲ್ಲ. ನಿಮ್ಗೆ ಏಜ್ ಲಿಮಿಟ್ ನೋಡಿ, 01 ಸೆಪ್ಟೆಂಬರ್ 2003 ಟು 31 ಆಗಸ್ಟ್ 2007 ಇದ್ರ ಒಳಗಿರೋರು ಅಷ್ಟು ಅಪ್ಲೈ ಮಾಡೋಕ್ಕಾಗೋದು. ಅದು ಕೆಳಗಿರೋರು ಆಗೋಲ್ಲ, ಅದ್ರ ಮೇಲಿರೋರು ಅಪ್ಲೈ ಮಾಡೋಕ್ಕೆ ಆಗಲ್ಲ. SC/ST ಅವರಿಗೆ 5 years ರಿಲ್ಯಾಕ್ಸೇಷನ್ ಇರುತ್ತೆ, 3 years ಬಂದು OBC ಅವರಿಗೆ 3 years ಇರುತ್ತೆ. ಟೋಟಲ್ ವೇಕೆನ್ಸಿ ಇದಕ್ಕೆ ಯಾವುದೇ ಜೋನ್ಗೆ ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾರೆ, ನೀವು ಓದ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಫುಲ್ ಓದ್ಕೊಳ್ಬೇಕಾಗತ್ತೆ ನೀವು, ನೋಟಿಫಿಕೇಶನ್ ಇಲ್ಲೆಲ್ಲ ಕೊಟ್ಟಿದ್ದಾರೆ. ನಮ್ಮದು ಕರ್ನಾಟಕದ ಬಂದು ಸೌತಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? ನಮ್ಮದು ಕರ್ನಾಟಕದ ಸೌತಲ್ಲಿ ಬರುತ್ತೆ, ಸೌತ್ ಅಂಡರ್ಗ್ರೌಂಡಲ್ಲಿ ಬರುತ್ತೆ ನಮ್ಮದು. ನ್ಯಾವಿಕ್ DBದು ಎಷ್ಟೆಷ್ಟು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಸೌತಲ್ಲಿ ಬರುವಂಥದ್ದು ಆಂಧ್ರ ಪ್ರದೇಶ, ತೆಲಂಗಾಣ, ಅಂಡಮಾನ್ ನಿಕೋಬಾರು ಐಲ್ಯಾಂಡ್, ತಮಿಳ್ನಾಡು, ಪುಡುಚೇರಿ, ಕೇರಳ, ಕರ್ನಾಟಕ ಇಲ್ಲಿದೆ ನೋಡಿ, ಹಾಗೂ ಲಕ್ಷದ್ವೀಪ. ಇಷ್ಟು ಸೌತಲ್ಲಿ ಬರುತ್ತೆ. ಇನ್ನು ಯಾವುದೇ ನೀವು ಈ ನಾರ್ತಲ್ಲಿದ್ದೀರಾ, ವೆಸ್ಟಲ್ಲಿದ್ದೀರಾ, ಈಸ್ಟಲ್ಲಿದ್ದೀರಾ, ಯಾವುದೇ ಸೆಂಟ್ರಲ್ಲಿದ್ದೀರಾ, ಯಾವುದೇಲ್ಲಿದ್ದೀರಾ ಅದನ್ನು ನೋಡಿಕೊಂಡು ಜೋನ್ ಯಾವುದೇ ಜೋನ್ ಬರುತ್ತೆ ಆ ಜೋನ್ ಇದ್ದಾಗ ನಿಮಗೆ ನಡೆಯುತ್ತೆ ಎಕ್ಸಾಮ್ಸು, ಹಾಗೂ ಸೆಲೆಕ್ಷನ್ ಪ್ರೊಸೆಸ್ಸು ಹಂಗೆ ನಡೆಯುತ್ತೆ ಅನಿಸುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಬಂದು ನಿಮಗೆ ಸ್ಟೇಜ್ 1ನಲ್ಲಿ ನಿಮಗೆ ಮಾಮೂಲಿ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಎಕ್ಸಾಮಿನೇಷನ್. ನಿಮಗೆ ನೀವು ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ID, ಎನಿವನ್ ಯಾವ್ದಾರ ಎರಡು ಡಾಕ್ಯುಮೆಂಟು ತೊಗೊಂಡೋಗಿ, ID ಪ್ರೂಫ್ ಆಗಿರೋದು, ಮತ್ತು ಅಡ್ಮಿಟ್ ಕಾರ್ಡ್ ತೊಗೊಂಡೋಗಿ ಪ್ರಿಂಟೌಟು, ಕಲರ್ ಜೆರಾಕ್ಸ್ ತೊಗೊಂಡೋಗಿ, ಫಸ್ಟು ಕಲರ್ ಜೆರಾಕ್ಸ್ ತೊಗೊಂಡೋಗಿ, ಆಮೇಲೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೊಗೊಂಡೋಗಿ, ರಿಟರ್ನ್ ಟೆಸ್ಟ್. DB ಅವರಿಗೆ ಸೆಕ್ಷನ್ 1 ಇರುತ್ತೆ, ಸೆಕ್ಷನ್ 1 ಅಷ್ಟೇ. GD ಅವರಿಗೆ ಸೆಕ್ಷನ್ 1 ಆ್ಯಂಡ್ ಸೆಕ್ಷನ್ 2 ಇರುತ್ತೆ. ಓಕೆನಾ ಗೈಸ್? ಇಲ್ಲಿದೆ ನೋಡಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ರೀಸನಿಂಗು, GK, ಮತ್ತು ಸೆಕ್ಷನ್ 2 ಅಲ್ಲಿ ಮ್ಯಾಥ್ಸು, ಫಿಸಿಕ್ಸ್. ಸೇಮ್ ಎಲ್ಲ ನೀವು ಕ್ಲಾಸ್ ಸಿಲಬಸ್ಸು 10th ಏನೇನಿದೆ ಅದೇನೆ, ಕ್ಲಾಸ್ 12th ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಏನೇನಿದೆ ಅದೇನೆ. ಸ್ಟೇಜ್ 2 ಅಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅಲ್ಲಿ ಸ್ಟೇಜ್ 1 ಪಾಸ್ ಆಗಿರೋರು ಇಲ್ಲಿ ಫಿಸಿಕಲ್ ಟೆಸ್ಟ್ ಇರುತ್ತೆ. 1.6 ಕಿಲೋಮೀಟರ್ ಇನ್ 7 minutes, 7 ನಿಮಿಷದಲ್ಲಿ ನೀವು 1600 ಮೀಟ್ರನ್ನ 4 ರೌಂಡು 7 ನಿಮಿಷದಲ್ಲಿ ಮುಗಿಸ್ಬೇಕು. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ 6 ನಿಮಿಷದಲ್ಲೇ ಮುಗಿಸ್ಕೊಬೋದು. 5 ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎನಿವನ್ ಆಲ್ ಸೆಂಟ್ರಲ್ ಗೌರ್ಮೆಂಟ್, ಇಂಡಿಯನ್ ಆರ್ಮಿ, ಎನಿವನ್ ಇದಕ್ಕೆ ನೀವು ರ್ಯಾಲಿ ಕರೆದಾಗ ಪಾರ್ಟಿಸಿಪೇಟ್ ಮಾಡ್ಬೋದು ನೀವು. ಅವಾಗ ಅಷ್ಟು 5:15 ನೀವು 5 ನಿಮಿಷ ಕಲ್ತ್ಕೊಂಡ್ರೆ ಎನಿವನ್ ಎಲ್ಲ ಇದಕ್ಕೂ ಆಗುತ್ತೆ. ಎರಡನೇದು ಬಂದು ನಿಮಗೆ ಬೈಸ್ಕೆ ಇರುತ್ತೆ, 20 ಬೈಸ್ಕೆ. ಆಮೇಲೆ ಪುಷಪ್ ಇರುತ್ತೆ 10 ಪುಷಪ್ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ನೋಡ್ಕೊಂಡು ಹೋಗಿ. ಡೊಮೈಸೈಲ್ ಸರ್ಟಿಫಿಕೇಟ್, ಮೇಯ್ನ್ ಡೊಮೈಸೈಲ್ ಸರ್ಟಿಫಿಕೇಟ್ ಇರಬೇಕು, ಅದು ಇಂಗ್ಲೀಷ್ನಲ್ಲೇ ಇರಬೇಕು. ಓಕೆನಾ ಗೈಸ್? ಇನ್ನು ಡಾಕ್ಯುಮೆಂಟ್ ಬೇರೆ ಎಲ್ಲ ಡಾಕ್ಯುಮೆಂಟ್ ನಿಮಗೆ ಗೊತ್ತಿರುತ್ತೆ. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಬುಕ್ಕು, ಆಮೇಲೆ 12th ಮಾರ್ಕ್ಸ್ ಕಾರ್ಡ್ ಶೀಟು, ಕ್ಲಾಸ್ 10th ಕ್ಲಾಸ್ದು ಎನಿವನ್ ನೀವು ಐಡೆಂಟಿ ಪ್ರೂಫ್ ಎಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ. ಅದು ನೆಕ್ಸ್ಟ್ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನು ಅವರೇ ಒಂದು ಮಿಲಿಟರಿ ಹಾಸ್ಪಿಟಲ್ಗೆ ನಿಮ್ಮನ್ನು ಕಳಿಸ್ತಾರೆ. ಅಲ್ಲೆಲ್ಲ ನೀವು ಏನೇನು ಚೆಕ್ ಮಾಡಿಸ್ಕೊಂಡು ವಾಪಸ್ 21 days ಒಳಗೆ ನೀವು
ವಾಪಸ್ ಅಲ್ಲಿಗೆ ಎಲ್ಲಿಗೆ ಹೇಳಿರ್ತಾರೆ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಫೈನಲ್ ಸ್ಟೇಜ್ 3 ಫೈನಲ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಬೇಕಾಗತ್ತೆ. ಅವ್ರ ಝೋನಲ್ಲಿ ನಿಮ್ಮ ಹೆಸರಿರುತ್ತೆ. ಸೌತ್ ಝೋನ್, ನಮ್ಮ ಕರ್ನಾಟಕದ ಸೌತ್ ಝೋನ್ ಬರುತ್ತೆ. ನೀವು ಸೌತ್ ಝೋನಲ್ಲಿ ಹೋಗಿ ಚೆಕ್ ಮಾಡ್ಕೊಬೇಕಾಗತ್ತೆ. ಓಕೆನಾ ಗೈಸ್? ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾವಿಷನಲ್ಲಿ ಪಾಸ್ ಆರ್ ಫೇಲ್ ಆದ್ರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೋಡ್ತಾರಂತೆ. ನೋಡಿ ಗೈಸ್, ಫುಲ್ ನೋಟಿಫಿಕೇಷನ್ ಫುಲ್ಲು ನೋಡ್ಕೊಳ್ಳಿ, ಹೇಗೆ ಅಪ್ಲೈ ಮಾಡೋದು ಎಲ್ಲನೂ. ಸ್ಕ್ಯಾನರ್ ಸಿಗ್ನೇಚರು ಹಾಗೂ ಡೇಟ್ ಆಫ್ ಬರ್ತ್ ಪ್ರೂಫ್, 10th ಮಾರ್ಕ್ಸ್ ಕಾರ್ಡು, ಬರ್ತ್ ಸರ್ಟಿಫಿಕೇಟ್ ಇದೆ, ಬರ್ತ್ ಸರ್ಟಿಫಿಕೇಟ್ ಅಪ್ಲೈ ಮಾಡಬೇಕಾಗತ್ತೆ. ಐಡೆಂಟಿ ಪ್ರೂಫು ನಿಮ್ಮ ಹತ್ರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಯಾವುದಿದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಾಕ್ಯುಮೆಂಟ್ ಟು ಬಿ ಅಪ್ಲೋಡ್ ಶಾರ್ಟ್ ಲಿಸ್ಟ್ ಸ್ಟೇಜ್ 2. ಅಲ್ಲಿ ಡಾಕ್ಯುಮೆಂಟ್ ಏನೇನು ತರಬೇಕಂತಾನೆ, ನೀವು ಕ್ಯಾಟಗರಿ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು, 10th ಮಾರ್ಕ್ಸ್ ಕಾರ್ಡ್ ಶೀಟ್ ತೊಗೊಂಡೋಗ್ಬೇಕು, ಕ್ಲಾಸ್ 10th ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು, ಅಡಿಷ್ನಲ್ ಮಾರ್ಕ್ ಶೀಟ್ ಕ್ಲಾಸ್ 10th ತೊಗೊಂಡೋಗ್ಬೇಕು. ನೆಕ್ಸ್ಟು 10th ಕ್ಲಾಸ್ ಫಾರ್ಮುಲಾ ಕನ್ವರ್ಷನ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗತ್ತೆ. NOC ಫಾರ್ ಗೌರ್ಮೆಂಟ್ ಆರ್ಗನೈಜೇಷನ್. ನೆಕ್ಸ್ಟು 10 GD ಅವರು ಮಾರ್ಕ್ಸ್ ಕಾರ್ಡ್ 12th ತೊಗೊಂಡೋಗ್ಬೇಕು, 12th ಸರ್ಟಿಫಿಕೇಟ್ ಅವ್ರದ್ದು ತೊಗೊಂಡೋಗ್ಬೇಕಾಗತ್ತೆ. ಡೊಮೆಸೈಲ್ ಸರ್ಟಿಫಿಕೇಟು ಎಲ್ಲ ತೊಗೊಂಡೋಗ್ಬೇಕಾಗತ್ತೆ. ಅಪ್ಲಿಕೇಶನ್ ಫೀಸ್ 300 ಇರುತ್ತೆ. ನಿಮಗೆ ರೀಫಂಡು ಅಂದರೆ ನೀಟಾಗಿ ಮಾಡಿ ಅಷ್ಟೇ, ರೀಫಂಡ್ ಆಗಲ್ಲ ಅನಿಸುತ್ತೆ, ಅದು ರೀಫಂಡ್ ಆಗಲ್ಲ. ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡೋರು. ಎಕ್ಸಾಮಿನೇಷನ್ ಸಿಟಿ ನಿಮಗೆ ಹೌದು, ಎಕ್ಸಾಮಿನೇಷನು ಸಿಟಿ ನಿಮಗೆ ಒಂದೇ ಪ್ಲೇಸ್ ಬೀಳುತ್ತೆ ಅನಿಸುತ್ತೆ, ಬೆಂಗಳೂರೇ ಬೀಳುತ್ತೆ. ನಮ್ಮ ಕರ್ನಾಟಕದವ್ರಿಗೆ ಬೆಂಗಳೂರು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇರೋಲ್ಲ ಅನಿಸುತ್ತೆ. ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ. ನೀವು ಆಮೇಲೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಸ್ಟೇಜ್ 1 ಏಪ್ರಿಲ್ 2025 ಎಕ್ಸಾಮು. ಸ್ಟೇಜ್ 2 ಬಂದು ನಿಮಗೆ ಫಿಸಿಕಲ್. ಸ್ಟೇಜ್ 3 ಬಂದು ಮೆರಿಟ್ ಲಿಸ್ಟ್. ಅಲ್ಲ, ಹತ್ತಿರ ಬೇಗನೆ ಬಿಡುತ್ತಾ ಇದು. ಸ್ವಲ್ಪ ಬೇರೆ ಎಕ್ಸಾಮ್ಸ್ ಸ್ವಲ್ಪ ಲೇಟ್ ಮಾಡ್ತಾರೆ. ಇದು 2 months ಗ್ಯಾಪ್ ಇದೆ ಅಷ್ಟೇ, ಜಾಸ್ತಿ ಏನು ಗ್ಯಾಪ್ ಇಲ್ಲ. ಡಾಕ್ಯುಮೆಂಟ್ ಏನೇನು ತೊಗೊಂಡೋಗ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಸ್ಟೇಜ್ 3 ನೋಡ್ಕೊಳ್ಳಿ ಗೈಸ್. ಟ್ಯಾಟೋ ಬಗ್ಗೆ ಟ್ಯಾಟೋ ಕೈ ಮೇಲೆ ಹಸ್ತ ಅಂತಾರಲ್ಲ, ಹಸ್ತದೊಳಗೆ ಇರೋರು ಟ್ಯಾಟೋ ಅದು ನಡೆಯುತ್ತೆ ಅಂತ ಹೇಳ್ತಾರೆ. ಹಸ್ತದ ಮೇಲಿರುತ್ತಲ್ಲ, ಮೇಲೆಲ್ಲ ಹಾಕ್ಸ್ಕೊಂಡಿರ್ತಾರಲ್ಲ, ಮೇಲೆ ಹಾಕ್ಸ್ಕೊಳಂಗಿಲ್ಲ ಅಂತ ಹೇಳಿದ್ದಾರೆ. ನೀವು ಇದ್ದವರು ತೆಗಿಸ್ಕೊಂಡು ಹೋಗಿ ಅಂತ ಇಷ್ಟೊಂದು ಕಮೆಂಡೋದರೆ ಹೇಳಿದ್ದಾರೆ. ನೋಡಿ ಟ್ಯಾಟೋದು ಏನು ಮಾಡ್ತೀರಾ. ಟ್ರೈನಿಂಗ್ ನಿಮಗೆ ಸೆಪ್ಟೆಂಬರಲ್ಲೇ ಮೆರಿಟ್ ಲಿಸ್ಟ್ ಬರುತ್ತೆ. ಆವಾಗಲೇ ನಿಮಗೆ ಟ್ರೈನಿಂಗ್ನೂ ಜಾಯ್ನಿಂಗ್ ಮಾಡ್ಕೊತಾರೆ. ಟ್ರೈನಿಂಗು ಆವಾಗಲೇ ಹೇಳಿದ್ದಾರೆ ಅವರು. ಫುಲ್ ಎಲ್ಲನೂ ಓದೋಕ್ಕಾಗಲ್ಲ, ಹಾಗಾಗಿ ನೀವು ಡೀಟೇಲ್ಸ್ ನೋಡ್ಕೊಳ್ಬೇಕಾಗತ್ತೆ. ಎಲ್ಲ ಡೀಟೇಲ್ಸು ನಾನು ಮೇನ್ ಡೀಟೇಲ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಪೇ ಸ್ಕೇಲ್ ನೋಡಿ ಬೇಕಾದ್ರೆ GDಗೆ 21,500
700. ಪೇ ಲೆವೆಲ್ 3 ಎಷ್ಟು ಡೊಮೆಸ್ಟಿಕ್ಕು ಅಷ್ಟೇ 21,700. ಪೇ ಲೆವೆಲ್ 3. ಫುಲ್ ಡೀಟೇಲ್ ಓದ್ಕೊಳ್ಳಿ. ಇಲ್ಲಿಗೆ ಮುಕ್ತಾಯ ಆಗ್ತಿದೆ ವಿಡಿಯೋ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ.